ಅಯ್ಯೋ ಗಿರೀಶ್, ಯಾಕೆ ಯಾಕೆ ಇವತ್ತೊಂಥರ ಇದ್ದೀರಲ್ಲ? ಸುಮಾ, ಸುಂದರವಾದ ನಿನ್ನ ಚೆಲುವು, ಚೆಲುವಿಗೊಪ್ಪುವ ನಿಲುವು. ನಾಳಿನ ದಿನವೇ ನಾವಿಬ್ಬರು ಅದೆಷ್ಟು ದೂರ. ಹಾಗಾಗಿ ಅದಕ್ಕಿಂತ ಮೊದಲೇ ನಿನ್ನ ರಾಜನಾಗುವ ಬಯಕೆ ನನಗೆ ಸುಮಾ. ಇದೇನಿವತ್ತು ಆಶ್ಚರ್ಯ? ಎಂದಿದ್ರು ಈ ಸುಮಾಳ ಹೃದಯದೊಡೆಯ ನೀವೇ ಅಲ್ವೇ? ಹಾಗಾದ್ರೆ ಬಹುದಿನಗಳಿಂದಲೂ ಕಾತರಿಸಿ ಕನವರಿಸುತ್ತಿರೋ ನನಗೆ ಭಿಕ್ಷೆ ನೀಡಲಾರೆಯಾ? ಭಿಕ್ಷೆ? ಯಾವ ಭಿಕ್ಷೆ? ಪ್ರೇಮ ಭಿಕ್ಷೆ. ಅದು ಎಂದೋ ನಿಮಗೆ ನೀಡಿದ್ದೇನಲ್ಲ. ಹಾಗಿದ್ರೆ ನಾನೇ ಧನ್ಯ. ಯಾಕಿಷ್ಟೊಂದು ಆತುರ ಪಟ್ಟಷ್ಟು ಅನಾಹುತ ಹೆಚ್ಚು. ಸುಮಾ, ಮನಸ ವಾಚ ಒಂದಾದ ನಮಗೆ ಕಾಯ ಒಂದಾದರೆ ತಪ್ಪೇನಿಲ್ಲವಷ್ಟೇ. ತಪ್ಪೇನಲ್ಲ. ಮತ್ತೇಕೆ ನಿರ್ಬಂಧ? ಗಿರೀಶ್, ಮದುವೆಗೆ ಮುಂಚೆ ಅಗ್ನಿ ಸಾಕ್ಷಿಯಾಗಿ ಅಕ್ಷತೆ ಹಾಕಿಸಿಕೊಳ್ಳದೆ ಮೈ ಒಪ್ಪಿಸಿದ ಆರ್ಯ ಸ್ತ್ರೀಯನ್ನು ನಮ್ಮ ಸಮಾಜ ಏನನ್ನುತ್ತೆ ಗೊತ್ತೇ? ವೇಶ್ಯೆ ಎನ್ನುತ್ತೆ. ಹಾಗಿದ್ದರೆ ದುಷ್ಯಂತ ಶಕುಂತಲೆಯರು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿ ಒಂದಾದರೆ, ಮನಸ ಒಂದಾದರು, ಆಮೇಲೆ ಸತಿಪತಿಗಳಾದರು. ಹುಚ್ಚಿ, ವಾಚ ಮನಸ ಒಂದಾದ ಮೇಲೆ ಕಾಯೂ ಒಂದಾದಂತೆ. ಮೇಲಾಗಿ ಇಂದಿಲ್ಲ ನಾಳೆ ನೀನು ನನ್ನ ಸತಿಯಾಗುವಳೆ ಅಂದಾಗ ಯಾವ ಹೆದರಿಕೆ? ಸುಮಾ, ಬಾಳ ಹಾದಿಯಲ್ಲಿ ಬಂಗಾರದ ದೋಣಿ ಏರಿ ಹೂವಿನ ಹಾಸಿಗೆಯಲ್ಲಿ ಹೂ ದುಂಬಿಯಂತೆ ನಲಿಯುವ ಬಾ ಸುಮಾ. ಬೇಡಿ ಸುಮಾ, ಬೇಡಿ ಸುಮಾ, ಬಾ ಸುಮಾ, ಬಾ ಸುಮಾ, 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 ಗಿರೀಶ್, ಸುಮಾ, ಗಿರೀಶ್, ಸುಮಾ, ಗಿರೀಶ್, ಸುಮಾ. ಗಿರೀಶ್, ನನ್ಗೆ ಯಾಕೋ ಭಯ ಆಗ್ತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾವು ದುಡುಕ್ಬಾರ್ದಾಗಿತ್ತು ಸುಮಾ, ದುಡುಕ್ಬಾರ್ದಾಗಿತ್ತು. ನೋಡು, ತಪ್ಪು ಇಬ್ಬರಿಂದಲೂ ಆಗಿದೆ. ಸರಿಪಡಿಸಬೇಕಾದವರು ನಾವೇ. ನನ್ನ ತಂದೆ ಹತ್ತಿರ ಮಾತಾಡಿ ಆದಷ್ಟು ಬೇಗ ನಿನ್ನನ್ನು ಮದುವೆ ಆಗುತ್ತೀನಿ. ಸುಮಾ, ನಗು ನಗು ಚಿನ್ನ, ನಗು. ನನ್ ಕೈ ಬಿಡಲ್ಲ ತಾನೆ? ಬಿಡಲ್ಲ ಸುಮಾ. ಎಲ್ಲಿ ನಗು ಒಂದ್ಸಾರಿ, ಎಲ್ಲಿ ನಗು. ಹಾಗೆ ಹಾಗೆ. ಸುಮಾ, ಈ ನಗು ಮಲ್ಲಿಗೆ ಯಾವಾಗಲೂ ಇರ್ಲಿ. ನಡಿ ಹೋಗೋಣ. ಗಿರೀಶ್, ಏ ರಂಗ, ನಿಲ್ಲು ಅಂತೀನಿ. ಒಂದಿನ, ಇವತ್ತೊಂದಿನ ನಿಂತು ಹೋಗೋ. ಅಲ್ಲ, ನಾಳೆ ನನ್ನ ಮದುವೆ ಆಗವ ಇಷ್ಟ ಅವಸರಲ್ಲಿ ಹೊಂಟಿ. ಇದಕ್ಕ ಅಂತೀನಿ, ನಿನಗ ನನ್ನ ಮೇಲ ಪಿರೋತಿ ಇಲ್ಲ ಅಂತ. ಹೋಗು, ನನಗರ ಈ ಜಗತ್ನಾಗ ಯಾರು ಇಲ್ಲ. ಬರುವಾಗ ಒಂಟಿ, ಹೋಗುವಾಗ ಒಂಟಿ, ಯಾರು ಇಲ್ಲ ಸೇವನ. ನಿನ್ನ ಕೇಳಿದ್ನಲ್ಲ, ಅದೇ ನನ್ ತಪ್ಪಾಗೈತಿ. ಬಾ 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 ಬಾ. ಇವನವನ ಆ ದೇವ್ರಿ ಹೆಣ್ಣಿನ ಕಣ್ಣಾಗ ಎಷ್ಟರ ಆಳ ಬಾವಿ ತೋಡಿದ್ದಾನು ಅಂತೀನಿ. ಸರೋ ನನ್ನ ಮಾತು ಕೇಳ ಸ್ವಲ್ಪ. ಈಗ ಮೈಮ್ಯಾಗಿನ ಕೈ. ನೀನು ಬಣ್ಣದ ಮಾತು ನನಗೆ ಬೇಡಾಗೈತಿ. ಈ ದಿನ ನೀ ಬರ್ತೀಯ ಅಂತ ನಮ್ ಸೌಕಾರಿಗೆ ಹೇಳಿ ಎಣ್ಣೆ, ಖಾರ, ಉಪ್ಪು ಎಲ್ಲ ಎಟ್ರ ತಂದಿದ್ನಿ. ಚಂದಾಗಿ ತಿಂದು ತೇಗಿ ಹೋಗ್ಲಿ ಅಂತ ಕಳಕಳಿ ಮಾಡಿದ್ ನೋಡು, ಅದೇ ನನ್ ತಪ್ಪಾಗೈತಿ. ಜರ ನನ್ನ ಮಾತು ಕೇಳ್ತಿಲ್ಲ. ಸರೋ ಈ ನನ್ನ ಮಕ್ಳು ಹಾದಿ ಕೇಳಿದ್ರೆ ಹೇಳವಲ್ರು. ಎಂಥ ಜನರ್ರಿ, ತಮ್ಮ ತಾವ ಬರ್ಕೋತಾರ. ವಾ, ಇಲ್ಲಿ 2 ಪೇಷಂಟ್ ನಿಂತಂಗ್ ಕಾಣ್ತೈತಿ, ಕೇಳಿ ನೋಡುನು. ಸಾರು ಆಸ್ಪತ್ರೆಗೆ ಎಲ್ಲಿಗೆ ಹೋಗ್ಬೇಕು? ಸಾರು ಆಸ್ಪತ್ರೆಗೆ ಎಲ್ಲಿಗೆ ಹೋಗ್ಬೇಕ್ರಿ? ನಾವು ಎಲ್ಲೇನೋ ಹೋಗಲೆ, ಆಸ್ಪತ್ರೆಯಲ್ಲಿ ಹೋಗ್ತಾರ ಸುಡುಗಾರಕ್ಕ. ಸರೋ ನನ್ನ ಮಾತು ಕೇಳಿಲ್ಲ. ಎಂಥ ಮಶಾನ್ರಿ ನೀವು? ನಿಮ್ಮವನ ಲೇ, ನನ್ನ ಮಶಾನ ಮಾಡಿದೆ ನೀನು. ನಿನ್ನ ಚಂಡ ತೆಗಿತೀನಿ ಮಗನ. ನಿಮಗ ಮಶಾನ ಅನ್ಲಿಲ್ರಿ ನಾ, ಮನುಷ್ಯಾರಿ ಅಂದೆ. ಅಯ್ಯೋ ಯಪ್ಪ, ನಿನ್ನ ಬಾಯಾಗ ಹಿಂಗ ಅಕ್ಷರ ಹಿಂದ ಮುಂದ ಕವನ. ನಿನಗ ಏನ್ ಬೇಕು ಜಲ್ದಿ ಕೇಳ್ಕೊ. ಯಾಕಂದ್ರ ನಮ್ಮ ಕೆಲಸ ಇಲ್ಲೇ ಜೋರಾಗಿ ನಡೆದತೆ. ಇದ್ರಾಗ ನಾವೇನಾರ ಫೇಲ್ ಆದಿವಿ, ಮುಂದಿನ ತಿಂಗಳು ನಾವ್ ಇಲ್ಲಿಗೆ ಬರೋದು ಬಹಳ ಕಠಿಣ ಆಗತ್ತ.
ನಮ್ಮ ಕೇಸ್ ನಡೆದಾಗ ಅಡ್ಡ ಬರಬೇಡ, ಅಡ್ಡ ಬರಬೇಡ. ಎಸ್ ಸರ್. ಏನ್ ಬೇಕು ಕೇಳು. ಆಪ್ಸತ್ರಿಗೆ ಎಲ್ಲಿಗೆ ಹೋಗ್ಬೇಕ್ರಿ? ಸ್ಮಶಾನಕ್ಕೆ. ನಿಮಗ್ ಒಂದೀಟು ಬುದ್ಧಿ ಇಲ್ಲಲ್ರಿ. ಆಪ್ಸತ್ರಿ ಮಶಾನಕ್ಕೆ ಹೆಂಗ್ ಹೋಗಿರ್ರಿ? ಅಲ್ಲೇನ್ ಡಾಟ್ಕರ್ ಇರ್ತಾರೇನ್ರಿ? ಅವನು ಒಳ್ಳೆ ಕಂಟು ಬಿದ್ದನಲ್ಲೇ ಅಪ್ಪ ಯವ ನಮಗ. ಲೇ ನಿನ್ನ ಕಾಲು ಹಿಡ್ಕೊಂತೀನಿ. ಯಾವ ಊರ್ಲೇ ನಿಂದು? ನಮ್ದ್ರ್ಯ? ನಮ್ದು ಇಲ್ಲೇ ಕುಡ್ಗೋಲ್ ಸಾರು. ಕುಡ್ಗೋಲ? ಬಾ ಬಾ ಬಾ. ಲೇ ಕುಲ್ಗೋಡ್ ಹೋಗಿ ನಿನ್ನ ಬಾಯ ಕುಡ್ಗೋಲ್ ಆತಲ್ಲ ಹುಡುಗ. ಈ ಕುಡ್ಗೋಲ್ ಬಾಯಿ ಎಲ್ಲಪ್ಪ ಮಾಡಿಸಿದಿ? ಹೇ, ಅಪ್ಪ ಅನ್ನೋ ಮೇಸ್ತ್ರಿ ಕಡೆಯಿಂದ ಅಮ್ಮ ಅನ್ನೋ ಕಾರ್ಖಾನ್ದಾಗ್ರಿ ಸಾರು. ಶಬಾಷ್. ಈ ಕುಡುಗೋಲ್ ಬಾಯಿ ಮಾಡಿಸ್ಬೇಕಾದ್ರ ಬಾಳ ದಿವ್ಸ ತಗೊಂಡಿರ್ಬೇಕಲ್ಲ ಅವ್ರು. ಏನ ಇಲ್ರಿ, ಬಾಳ ದಿವ್ಸ ಏನಿಲ್ಲ ಸರ್. 9 ತಿಂಗಳು 9 ದಿನ ಅಷ್ಟೇ ಸರ್. ಇವರು ನಿಮ್ ಹೆಂಡತಿ ಏನ್ ಸರ್? ಯಾಕೋ ಮಂಗ್ಯ ನನ್ನ ಮಗನ. ಲೇ ಅತ್ಲಾಗ ಯಾಕಲೇ ನೋಡ್ತೀನಿ ನಿನ್ನ. ನಿನ್ನ ಕಣ್ಣ ಅತ್ಲಾಗ ಯಾಕೆ ಹೋಕ್ಕವ? ಇತ್ತಾಗ ಬಾ, ಇತ್ತಾಗ ಬಾ. ಹಂಗಲ್ಲ ಸರ್, ನಿಮ್ಗ್ ಒಪ್ಪದಾರ ಮತ್ತೆ ಚಂದನೂ ಆಧಾರ ಅಂತಂದ. ಬಾ ಬಾ ಬಾ. ಲೇ ಮಗನ, ನಿನ್ನ ಬಾಯಿ ಇದ್ದಂಗ ನಿನ್ನ ಕಣ್ಣು ಇರ್ಬೇಕಂತ ತಿಳ್ಕೊಂಡಿದ್ದಿಲ್ಲ ನಾನು. ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ ತಮ್ಮ. ಬಾಳ ಹೊತ್ತು ನಿಂದ್ರಬೇಡ ನೀನು. ನಿಂತ್ರ ಪಾಡಾಗದಿಲ್ಲ ಕೆಲಸ. ಜಗ ಖಾಲಿ ಮಾಡೋ, ಜಗ ಖಾಲಿ ಮಾಡೋ. ಅದಕ್ಕೆ ಸಾರು ಆಪ್ಸತ್ರಿಗೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಅದೇ ರೀ ಅಪ್ಪ, ಮೈಯಾಗ ಉರಿ, ಜರ, ಡಾಟ್ಕರು. ಓ ದವಸ್ಕಾರಿನಾ? ಹಾ ಅದಾ ನೋಡ್ರಿ, ಅದ್ ಎಲ್ರಿ? ನಿಮ್ಮ ಅವ್ನು ದೂರ ನಿಲ್ಲ. ಸರು ಈ ಕಡೆ ಬಾ, ಈ ಕಡೆ ಬಾ. ಏ ಮಗನ ಯಾಕ್ಲೆ ದೂರ ನಿಲ್ಲಲೇ, ದೂರ ನಿಲ್ಲ. ಜಗದ ಬಂದ ಹೊಂಟ ನೋಡು ಮಗಂದು. ಅಷ್ಟಾವಕ್ರಂದ್ರ ಮಗನ ನೀನ ದೂರ ನಿಲ್ಲ. ಸರು ಈ ಕಡೆ ಬಾ. ತಪ್ಪಾತು ಸರ್, ತಪ್ಪಾತು. ನಮಗ ಆಶೆ ಬಂದ್ರೆ ಹಿಂಗ ಅಕ್ಕವ್ ನೋಡ್ರಿ. ನಿನಗ ಆಶೆವು ಬೇರೆ ಬರುತ್ತನಲೆ. ಎಂತ ಬದ್ಮಾಸಿದಿಲ್ಲ ನೀನು. ಲೇ ಹುಡುಗ ದೂರ ಸರಿ. ಇಲ್ಲಿ ಕಮ್ಮ ನಿಂತಾಗ ನಾನ್ ನಿಂತೀನಿ ಎದ್ರನ್ಯಾಗ. ನನ್ನನ್ನು ಬಿಟ್ಟು ಅವಳು ನೋಡ್ಕೊತ. ಲೇ ದೂರ ನಿಲ್ಲೋ. ಮತ್ತ ಆಶೆ ಅಂತ ಬೇರೆ ಹೇಳ್ತೇನಲ್ಲೇ. ಆಶೆ ಅಲ್ಲ ಸರು, ಈ ಆಶೇವ ಅಂದ್ರ ಸ್ಫೂರ್ತಿ. ಓಹೋ ಆವೇಶ. ತಮ್ಮ ನೀ ನಮ್ಮನ್ನ ಗದ್ಲಕ್ಕೆ ಹಾಕ್ತಿಲಿ ಅಪ್ಪ, ಗದ್ಲಕ್ಕೆ ಹಾಕ್ತಿಲಿ. ಲೇ ಜಗ ಖಾಲಿ ಮಾಡೋ. ನಡಿ ಇಲ್ಲಿಂದ. ಇಲ್ದಿದ್ರೆ ಇಲ್ಲೋಡ ನಮ್ಮ ತಲಿ ಕೆಲಿಸಿ ಮೊಸರು ಗಡಿಗೆ ಮಾಡಿರ್ತಿಲ್ಲ ನೀನು. ಅದಕ್ಕ ಲಘುನಿ ಹೇಳಿ ಸರು. ಹಿಂಗ ನ್ಯಾಟ್ಕ ಹೋಗ. ಹ್ಞೂನ್ರಿ. ಅಲ್ಲಿ ಒಂದು ಮಾವಿನ ಗಿಡ ಸಿಗುತ್ತೆ. ಅದ್ರ ಬಗ್ಲಕ್ಕೆ ಹಿಂಗ ತಿರುವಿ ಹಿಂಗ ನೆಟ್ಗೆ ಹೋಗ. ಅಲ್ಲೊಂದು ಚಾವಡಿ ಸಿಗುತ್ತಾ. ಅಲ್ಲಿ ಯಾರಾದ್ರೂ ಕೇಳಿದ್ರೆ ಹೇಳ್ತಾರ ದವಾಖಾನೆ. ನಡಿ ಇಲ್ಲಿಂದ, ನಡಿ. ಅಂದಂಗ ಅಲ್ಲೊಬ್ಬ ಹುಡುಗ ಬೇಕಾಗಿದಾನಂತ್ರಿ. ಬತ್ರಿ ಮಾಡ್ಕೋತಾರಂತ, ನಿಜ ಏನ್ರಿ? ಉದ್ಧಾರ ಆತ್ ನೋಡ್ಲ ಹುಡುಗ. ಒಲೇ ದೇವ್ರ ನಿನಗೆಲ್ಲಾ ಚಲೋ ಮಾಡ್ತಾನ. ನಡಿ ಜಾಗ ಖಾಲಿ ಮಾಡು. ಅಂದಂಗ ಸಾಹೇಬ್ರ, ನಿಮ್ ಮನಿ ಎಲ್ರಿ? ಯಾಕಪ್ಪ ಯಪ್ಪ? ನಿಮ್ ಮನಿಗೆ ಒಮ್ಮೆ ಭೇಟಿ ಕೊಡ್ಬೇಕ್ರಿ ಅಪ್ಪ. ಯಾಕೋ ಮಾರಾಯ? ಈ ಪರಿಚಯ ಆದ್ರೂ ಚಲೋ ಅಂತ ಸರು. ಇವ್ರು ನಿಮ್ ಹೆಂಡ್ತಿ ಏನ್ರಿ? ನಿಮ್ ಮೌನ ಹೊಕ್ಕಿ ಇಲ್ಲ. ಈಗ ಹೊಕ್ಕಿನ್ರಿ, ಪುರ್ಸೋತಿಲ್ ಇನ್ನೊಮ್ಮೆ ಬರ್ತೀನ್ರಿ ಅಪ್ಪ ನಾನು. ಏ ಸರು ಇಲ್ಲೋಡ ಚಂಡಿ ಈ ಕಡೆ ಹೊಳ್ಸು. ಅತ್ತಾಗೇನ್ ನೋಡ್ತಿಲ್ಲ? ಅತ್ತಾಗೇನ್ ನೋಡ್ತೀಯ ಹುಡುಗರ ಕಡೆ? ಹುಡುಗ ಹೆಂಗ ಮಾತಾಡ್ತಾರ ನೋಡು, ತದಲು ಚಲೋ ಆತ್ ಬಿಡ. ನೀಲಿ ಇನ್ನು ನಿನ್ನ ತಲೆಯಾಗ ಹುಡುಗ ಕುಂತಾನಂದ ಮ್ಯಾಕ ಹಸಿಗೆ ಒಡ್ಯಾಗ ಹಳ್ಳು ಒಗದಂಗ ತಿನ್ನ. ಏಯ್ ಸರು ಏಯ್ ನೋಡಿಲ್ಲ, ನೋಡು ಈ ಕಡೆ ನೋಡು. ಕತ್ತೋದ್ರದಂಗ ನಾ ಒದ್ರಾಕ್ ಹತ್ತೀನಿ. ನನ್ನನ್ನು ನೋಡುದು ಬಿಟ್ಟ ಆ ಹುಡುಗನ ಕಡೆ ನೋಡಕ್ ಹತ್ತೀಯ? ಆ ಮಂಗ್ಯ ನನ್ನ ಮಗನ ಕಡೆ ನೋಡಕ್ ಹತ್ತೀಯ? ಹಿಂಗಾದ್ರೆ ನಾ ಹೊಕ್ಕಿನ ಇನ್ನ. ಅಯ್ಯಯ್ಯ ನಿಲ್ಲ, ಒಂದಿನ ನಿಂತು ಹೋಗ್ಬಾರ್ದ? ಬೇಡ. ಯಾಕಂದ್ರ ನಿನ್ ಗೊತ್ತಿಲ್ಲ, ಆ ಸುನೀಲಪ್ಪನವ್ರು ಬೇರೆ ಊರಾಗಿಲ್ಲ. ಹಿಂಗಾಗಿ ಮನ್ಯಾಗ ಸುಮಾಕ್ ಒಬ್ಬಾಕಿನ. ನೋಡು, ಸುನೀಲಪ್ಪನವ್ರು ಊರ್ನಿಂದ ವಾಪಸ್ ಬರ್ಲಿ. ಒಂದಿನ ಯಾಕ 4 ದಿನ ಇಲ್ಲಿ ಇದ್ದು ಉಂಡು ತಿಂದು ಮನೆಗೆ. ಸಾಕು ಮುಂದಿಂದ ಹೇಳಬೇಡ, ಮಂದಿಗೆಲ್ಲ ತಿಳಿತತಿ. ನಡಿ. ಗೊತ್ತಾದ್ರೆ ಏನ್ ಮಾಡ್ತಾರ ಬಾರ. ಗೀತಾ ಗಿರೀಶ ಎಲ್ಲಮ್ಮ? ಈ ದಿನ ರುದ್ರೇಗೌಡ ಬರ್ತಾರೆ. ನಾಗವೇಣಿನ ಈ ಮನೆ ತುಂಬಿಸ್ಕೊಳ್ಳುವ ಮಾತುಕತೆಗಾಗಿ. ಅವನಿಗೆ ಮನೆಯಲ್ಲೇ ಇರೋದಕ್ಕೆ ಹೇಳಮ್ಮ. ಎಲ್ಲವನ್ನೂ ಹೇಳಿದ್ದೀನಪ್ಪಾಜಿ, ನೀವು ಸಮಾಧಾನವಾಗಿ ಕೂತಿರಿ. ಜವಾಬ್ದಾರಿ ನಮ್ಮ ಜವಾಬ್ದಾರಿ. ತಂದೆ ಆದವನ್ ಕರ್ತವ್ಯ ನಮ್ಮ ಇದು. ನಾನು ಜೀವಿಸಿರುವಾಗ್ಲೇ ನಿನ್ನ ಗಿರೀಶನ್ ತಲೆ ಮೇಲೆ 4 ಅಕ್ಕಿ ಕಾಳು ಹಾಕಿದ್ರೆ ಆಗ್ಲೇ ನಾನು ನಿಶ್ಚಿಂತನಮ್ಮ. ಅಪ್ಪಾಜಿ, ನಿನ್ನೆನೆ ಡಾಕ್ಟರ್ ಹೇಳಿದ್ದಾರೆ ನಿಮ್ಗೆ BP ಜಾಸ್ತಿ ಇದೆ. ಎಲ್ಲಾ ಯೋಚನೆ ಬಿಟ್ಟು ರೆಸ್ಟ್ ತಗೊಳ್ಳಿ. ನಾನಷ್ಟು ಸಿಹಿ ಅಡಿಗೆಗೆ ತಯಾರು ಮಾಡ್ತೀನಿ. ನಮಸ್ಕಾರ ರಾಜೀವಪ್ಪನವ್ರಿಗೆ. ಬನ್ನಿ ರುದ್ರೇಗೌಡ್ರೆ, ಬನ್ನಿ. ನಿಮ್ ವಿಚಾರನೇ ಮಾತಾಡ್ತಾ ಇದ್ದೆ. ಗಿರೀಶ,
ಏನಪ್ಪ? ಇವರು ರುದ್ರೇಗೌಡರು ಅಂತ ನಮ್ಮ ಹಿತಚಿಂತಕರಪ್ಪ. ಇವನೇ ಏನು ನಿಮ್ಮ ಮಗ? ಅಡ್ಡಿ ಇಲ್ಲ, ನಮ್ಮ ನಾಗವೇಣಿಗೆ ತಕ್ಕ ವರ. ಗಿರೀಶ, ಇವ್ರ ಸೋದರ ಮಾವನ ಮಗಳು ನಾಗವೇಣಿನ ಸೊಸೆಯಾಗಿ ಈ ಮನೆ ತುಂಬಿಸ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಪ್ಪ ಇವ್ರಿಗೆ. ಅಪ್ಪ, ಮದುವೆ? ನನಗೆ ಮದುವೆ ಬೇಡಪ್ಪ. ಹಾಗಂದ್ರೆ ಹಾಗೆ ಮಗು, ನನಗೋ ವಯಸ್ಸಾಗ್ತಾ ಬಂತು, ಅದರಲ್ಲೂ ಈ ಹಾಳು ಕಾಯಿಲೆ ಬೇರೆ. ಆದಷ್ಟು ಬೇಗ ನಿನಗೆ ನಿನ್ ತಂಗಿ ಗೀತಾಗೆ ಮದುವೆ ಮಾಡಿ ದಡ ತಲುಪಿಸಿದ್ರೆ ತೀರ್ಥಪ್ಪ ನನ್ನ ಕರ್ತವ್ಯ. ಮದುವೆಗೆ ಮೊದಲು ಹೀಗೆ ಅನ್ನೋದೇ ಬಿಡ್ರಿ, ಆಮೇಲೆ ನಮ್ಮನ್ನು ಮಾತಾಡ್ಸೋರೇ ಇಲ್ಲ. ಅಲ್ದೆ ರಾಜೀವಪ್ಪನವರು ಆಗ್ಲೇ ಮಾತು ಕೊಟ್ಟಾಗಿದೆ. ಅಪ್ಪ ಅಪ್ಪ, ಯಾರು ಕೇಳಿ ಮಾತು ಕೊಟ್ರಿ ಅಪ್ಪ ನೀವು? ನನ್ನ ಮಗ ನನ್ನ ಮಾತು ಮೀರೋದಿಲ್ಲ ಅನ್ನೋ ನಂಬಿಕೆಯಿಂದನಪ್ಪ. ಅಂತೆ ನನ್ನ ಹೆತ್ತಪ್ಪ ನನ್ನ ಇಚ್ಛೆಗೆ ವಿರೋಧ ನಡೆಯಲಾರೆಂಬ ನಂಬಿಕೆಯಿಂದ ನಾನು ಒಂದು ಹುಡುಗಿಗೆ ಮಾತು ಕೊಟ್ಟಿದ್ದೀನಿ. ಗಿರೀಶ, ಅವಳು ಚೆನ್ನಾಗಿದ್ರೆ ಅವಳನ್ನು ತಗೊಳಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆಕೆ ಯಾರು, ಯಾವೂರು, ಆಕೆ ಮನೆತನ ಎಲ್ಲ ತಿಳ್ಕೊಂಡ್ರೆ ಚಲೋ ಅಂತ. ಅವಳು ಸಿಂಧಿ ಕುರುಬೆಟ್ಟದವಳು, ಹೆಸರು ಸುಮಾ. ಆಕೆ ಅಣ್ಣ ಸುನಿಲ್. ಓ, ಡಾಕ್ಟರ್ ಸುನಿಲ್ನ ತಂಗಿ. ಇದಕ್ಕೆ ಆತುರದ ಬಿಸಿ ರಕ್ತ ಶ್ರೀಮಂತಿಕೆ ಅಮಲು ಅಂತ ಅನ್ನೋದು. ಅಲ್ರಿ, ಅವಳು ಯಾವ ಗರ್ತಿ ಅಂತ. ಸಾಕು ಸುಮ್ಮನೆ. ಒಬ್ಬರ ಬಗ್ಗೆ ಹೀನಾಯವಾಗಿ ಮಾತನಾಡಬೇಕಾದ್ರೆ ಎಚ್ಚರ ಇರಬೇಕು. ಅವಳ ಬಗ್ಗೆ ನಾನು ಯಾಕೆ ಹೀನಾಯವಾಗನ್ಲಿ? ನನಗೇನ್ ಲಾಭ? ನಮ್ಮ ನಾಗವೇಣಿಗೆ ಗಂಡು ಸಿಗೋದಿಲ್ಲ ಅಂತ ತಿಳಿದಿರೇನು? ಏನೋ ಗುರ್ತಿರೋ ಮನೆ ಅಂತ ಬಂದೆ. ನೀರಲ್ಲಿರೋ ಬಗಪಕ್ಷಿ ತನ್ನ ಆಹಾರಕ್ಕಾಗಿ ಅಲ್ಲಾಡಬೇಕು ವಿನಃ ಅನ್ಯ ಪಕ್ಷಿಯ ಪ್ರಾಣಿ ಹಿರುವ ಕೆಲಸ ಮಾಡಬಾರದು. ನನಗೂ ಅರ್ಥ ಆತ್ ಬಿಡ್ರಿ. ಹೋಗೋರಿ, ಇದೇ ಹೌದಲ್ರಿ ನಿಮ್ಮ ಸ್ಮಾರ್ಟ್ ಫೋಟೋ? ರಾಜೀವಪ್ಪನವರೇ ನೋಡಿ, ಈ ಫೋಟೋ ಆಗಿರೋ ಹುಡುಗ ನನ್ನ ಗೆಳೆಯನ್ ತಂಗಿ ಮಗಾರಿ. ಅಲ್ಲಿ ಅವನು ಮದುವೆ ಹಾಕಿನಂತ ಅವನು ಕೂಡ ಫೋಟೋ ತೆಗೆಸ್ಕೊಂಡಾಳ ಸುಮಾ. ಇಲ್ಲಿ ಪಾಪ ಏನು ತಿಳಿದ ನಿಮ್ಮ ಈ ಗಿರೀಶಪ್ಪಂಗೂ ಮಾತು ಕೊಟ್ಟಾಳ. ಗಿರೀಶಪ್ಪನವರೇ, ಗುಬ್ಬಿ ಮರಿ ಗೂಡ್ನ ಕುಂತು ಇದೇ ನನ್ನ ಜಗತ್ತು ಅಂತ ತಿಳಿಯುವಂಗೆ ಇವ್ರಿಗೆ ಪ್ರಪಂಚ ಏನು ಗೊತ್ತು? ಗಿರೀಶ, ಹಿರಿಯರ ಮಾತು ಮೀರಿ ಹರೆಯದ ಮಪ್ಪಿನಲ್ಲಿ ನಡೆದ್ರೆ ಕೆಡಕು ತಪ್ಪಿದ್ದಲ್ಲಪ್ಪ. ನಾಗವೇಣಿ ನಮ್ಮಂತಸ್ತಿಗೆ ತಕ್ಕ ಹೆಣ್ಣು. 10,000 ವರದಕ್ಷಿಣೆ, 4 ತೊಲ ಬಂಗಾರ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತಾರೆ. ಆ ಸುಮಾಳ ಹುಚ್ಚು ಬಿಟ್ಬಿಡಪ್ಪ, ಬಿಟ್ಬಿಡು. ಬೆಳ್ಳಿ, ಬಂಗಾರ, ಹಣ ಮನುಷ್ಯನಿಗೆ ತೃಪ್ತಿ ಕೊಡುವ ವಸ್ತುಗಳಲ್ಲ ಅಪ್ಪಾಜಿ. ಹೆಣ್ಣಿಗಿರಬೇಕಾದ್ದು ಮುಖ್ಯವಾಗಿ ಗುಣ, ಶೀಲ. ಹೌದಪ್ಪ, ಗುಣ, ಶೀಲ. ಆಹಾ, ಚಲೋ ಶೀಲವಂತ ಹೆಣ್ಣನ್ನೇ ಹುಡುಕಿರಿ ಗಿರೀಶಪ್ಪ ನೀವು. ಚಲೋ ಶೀಲವಂತ ಹೆಣ್ಣು. ಗಿರೀಶ, ಈ ಶೀಲ, ಗುಣ, ನಡತೆಯ ವಿಷಮ ಜಾಲಕ್ಕೆ ಸಿಕ್ಕಿ ನಲಗು ಹೋಗಿದೆಯಪ್ಪ ನನ್ನ ಜೀವ, ಜೀವನ. ನಿನ್ನ ತಾಯಿ, ಅಯ್ಯೋ, ಎದೆ ನೋಡ್ತಾ ಇದೆ, ಎದೆ ನೋಡ್ತಾ ಇದೆ. ಅಪ್ಪಾಜಿ, ಅಪ್ಪಾಜಿ, ಏನೋ ನಾನು ಆಸೆ ಪಟ್ಟೆ, ಆದ್ರೆ ದೈವ ನನ್ನ ಆಸೆ ಪೂರೈಸುವಂತ ಕಾಣಿಸ್ತಾ ಇಲ್ಲ. ನಿನ್ ತಲೆಗೂ ಹಕ್ಕಿ ಕಾಳು ಹಾಕೋ ಭಾಗ್ಯ ನನಗ್ ಸಿಕ್ಲಿಲ್ಲ. ಅಪ್ಪಾಜಿ, ಅಪ್ಪಾಜಿ. ಆಗ್ಲಪ್ಪ, ಆಗ್ಲಿ. ನೀನ್ ಇಷ್ಟಪಟ್ಟವಳನ್ನೇ ಆಗು. ನನ್ನ ಮಾತು ಯಾಕೆ ಕೇಳಬೇಕು? ಅದಕ್ಕೆ ನಾನೇ ಇಲ್ಲವಾದ್ರೆ? ಇಲ್ಲ ಅಪ್ಪಾಜಿ, ನೀವು ಬೇಕು, ಬದುಕಿ ಉಳಿಬೇಕು. ಆಗ್ಲಿ ಅಪ್ಪಾಜಿ, ನಿಮ್ಮ ಆಸೆ ಅಂತ ನೀವು ಹೇಳಿದ ಹೆಣ್ಣನ್ನೇ ಮದುವೆ ಆಗ್ತೀನಿ. ನನ್ನ ಹೃದಯದಲ್ಲಿ ಅಡಗಿದ ಸುಪ್ತ ಚೇತನಕ್ಕೆ ಬೆಂಕಿ ಹಚ್ಚಿ ಬದುಕಿನ ಮೌಲ್ಯಗಳಿಗೆ ತಿಲಾಂಜಲಿ ಇತ್ತು ನಿಮ್ಮೆಲ್ಲರನ್ನು ತೃಪ್ತಿಪಡಿಸ್ತೀನಿ. ರುದ್ರೇಗೌಡ್ರೆ, ಮದುವೆ ಸಿದ್ಧತೆ ಮಾಡಿ. ಗಿರೀಶಪ್ಪನವರೇ, ಇದೀಗ ರಾಜ್ ಮಾತು. ಸದ್ಯ ಮೊದಲು ಡಾಕ್ಟರ್ನ ಕರ್ಕೊಂಡು ಬಂದು ಇವರನ್ನು ಉಳಿಸ್ಕೊಳ್ಳೋಣ. ಬನ್ನಿ. ರಾಜೀವಪ್ಪನವ್ರೆ, ನಮಗೆ ನಿಮ್ಮ ಮಗಳು ಮನ್ಸಿಗೆ ಬಂದೈತ್ರಿ. ಆದ್ರೂ ನಾವು ಎಲ್ಲಾನು ತಿಳ್ಕೋಬೇಕಲ್ರಿ. ಯಾಕಂದ್ರೆ ಮದುವೆ ಅನ್ನೋದು 1000 ವರ್ಷದ ಸಂಬಂಧ ಅಂತಾರೆ ಹಿರಿಯರು. ನಿಮ್ ಮಾತು ನಿಜಾದೇ ಸಾಯ್ರಿ. ದೇವ್ರು, ದೇವ್ರು, ದೇವ್ರು. ಎಲ್ಲಿದ್ದಾನೆ ಆ ದೇವ್ರು? ಕಲ್ಲು ಮಂಟಪದಲ್ಲಿ ಕಲ್ಲಾಗಿ ಕಣ್ಣು ಮುಚ್ಚಿ ಕೂತಿದ್ದಾನೆ. ಇಲ್ಲಿದ್ದಾನೆ ದೇವ್ರು. ಈ ಶೆರೆ ಬಾಟ್ಲಿಯಲ್ಲಿ ಕುಡಿದು ಮತ್ತೆ ಏರಿದ ಕುಡುಕನ ನೆತ್ತಿಯಲ್ಲಿ ಬೀಳ್ರಲ್ಲ ಮಕ್ಕಳ. ಕುಡಿದು ಸಿಕ್ಕಲ್ಲೇ ಬೀಳ್ರಿ, ದಾರಿಯಾಗಿಲ್ಲ ಬೀಳ್ರಿ, ಚರಂಡಿಯಾಗಿ ಬೀಳ್ರಿ, ಎಲ್ಲಿ ಬೇಕಾದಲ್ಲಿ ಬಿದ್ದು ಹಾಳಾಗಿ ಹೋಗ್ರಿ. ಗಿರೀಶ, ಏನು ಇದು? ಕುಡಿದು ಬಂದಿದೆಯೇನೋ? ಇವತ್ತು ನಿನ್ ತಂಗಿ ನೋಡೋದಕ್ಕೆ ಬರ್ತಾರೆ ಅಂತ ತಿಳಿದು. ತಪ್ಪೇನ್ ಡ್ಯಾಡ್? ನನ್ನ ತಂಗಿಯ ಬಾಳು ನನ್ನಂತಾಗ್ಬಾರ್ದು ಅಂತ
ದುಃಖ ತಡಿಲಾರದೆ ಕುಡಿದೆ, ಬರಡಾದ ನನ್ನ ಹೃದಯ ಶಾಂತಿಗಾಗಿ ಕುಡಿದೆ. ಹೆಂಡತಿಯನ್ನು ಕಟ್ಟಿಕೊಂಡ ಮನಸ್ಸಿಗೆ ಆನಂದ ಪಡೆಯಲು ಈ ಅಮಲು ಬೇಕಾಯ್ತು. ಬದುಕೋದಕ್ಕೆ ಏನಾದ್ರೂ ಒಂದು ಮೋಜು ಬೇಕಲ್ಲ ಅಪ್ಪಾಜಿ. ನೀವೇನಂತೀರಾ ಮಿಸ್ಟರ್ ದೇಸಾಯಿ? ರಾಜೀವಪ್ಪನವ್ರೆ, ಇವನು ನಿಮ್ಮ ಮಗ ಏನ್ರಿ? ಎಸ್, ನಾನು ಇವರ ಒಬ್ಬನೇ ಒಬ್ಬ ಮಗ ಗಿರೀಶ್, ವಂಶೋದ್ಧಾರಕ, ರಿಟೈರ್ಡ್ DSP ರಾಜೀವಪ್ಪನವರ ಕುಲಪುತ್ರ. ಈಗಲೇ ತಿಳಿದಿದ್ದು ಒಳ್ಳೇದಾಯ್ತು. ಇಂಥ ದುರ್ನಡತೆಯ ಮನೆಯ ಹೆಣ್ಣು ತಂದು ನಮ್ಮ ಮರ್ಯಾದೆ ಮಣ್ಣಾಗೋಕ್ಕಿಂತ ಮೊದಲೇ ತಿಳಿದಿದ್ದು ಚಲೋ ಆಯ್ತು. ಕೈ ಮಾಡಿದರೆ ಕೈಲಾಸವೇ ಇಳಿದು ಬರುವಂತ ಮನೆತನ ನಮ್ಮದು. ಇಂಥ ಕುಂಕುಮ ಸಂಬಂಧ ನಮಗೆ ಬ್ಯಾಡ್ರಪ್ಪ. ದೇಸಾಯ್ರೆ, ತಾವು ತಿಳಿದವರು. ನಾನು ಯಾವ ರೀತಿ ಮರ್ಯಾದೆಯಲ್ಲಿ ಬಾಳಿ ಬದುಕಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಏನೋ ಇವತ್ತು ಗಿರೀಶ ಕುಡಿದು ಬಂದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಂಬಂಧ ಮುರಿಯೋ ಮಾತಾಡಬಾರ್ದು ನೀವು. ಒಂದು ಕೊಡ ಹಾಲು ಕೆಡಕ್ಕೆ ಉಪ್ಪಿನ ಹಳ್ಳು ಒಂದು ಸಾಕು. ನಾವು ಬರ್ತೀವಿ. ದೇಸಾಯ್ರೆ, ಮಾವಿನ ಗಿಡದಲ್ಲಿ ನೂರಾರು ಹಣ್ಣುಗಳಿರುತ್ತೆ. ಒಂದು ಹಣ್ಣು ಕೆಟ್ಟಿದೆ ಅಂದ್ರೆ ಇಡೀ ಗಿಡದ ಹಣ್ಣೆಲ್ಲ ಕೆಟ್ಟಿದೆ ಅಂತ ತಿಳ್ಕೊಳ್ಳೋದು ತಪ್ಪಲ್ವೇ? ಅಲ್ರಿ, ನಿಮ್ಮ ಮಗನ್ನೇ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಾರದು ನೀವು ಮಗಳನ್ನ ಇಡ್ತೀರೇನ್ರಿ? ನೋಡಿ, ಮನೆ ಭದ್ರವಾಗಿರ್ಬೇಕಾದ್ರೆ ಮೊದಲು ಚಿಲ್ಕ ಭದ್ರವಾಗಿರ್ಬೇಕು. ಇಲ್ಲ ಅಂದ್ರೆ ಆ ಮನೆಗೆ ಯಾರು ಬೇಕಾದ್ರೂ ಬಂದು ಹೋಗ್ತಾರೆ. ಅಂದ್ರೆ ಹೋಗ್ಲಿ ಬಿಡಿ ಅಪ್ಪಾಜಿ, ಅವರು ದೇವರ ಪೂಜೆಗೆ ಹೂ ಒಯ್ಯಲೆಂದು ಬಂದಿಲ್ಲ, ಹೂವಿನ ಗಿಡದ ಬುಡದ ಕೊಳಚೆ ಒಯ್ಯಲು ಬಂದಂತೆ ಕಾಣುತ್ತೆ. ಹೌದಮ್ಮ, ದೇವ್ರ ಪೂಜೆಗೆ ಹೂ ಬೇಕಾಗಿದೆ ನಿಜ. ಆದರೆ ಆ ಹೂ ಪಡೆಯಲು ಕೊಳಚೆಗೆ ಕಾಲಿರಿಸುವ ಮನಸ್ಸು ನಮಗಿಲ್ಲ. ಹುಟ್ಟಿದ ಮಗು ಹೊಟ್ಟೆಯಿಂದ ಹೊರಬರುವ ಮುನ್ನ ಎಲ್ಲಿರುತ್ತೆ ಹೇಳಿ? ಮಲಮೂತ್ರಗಳ ಆಕಾರದಲ್ಲಿ. ಮುಂದೆ ಆತ ಜಗದ ಸಿರಿ ಸೌಂದರ್ಯ ನೋಡಿ ಮಡಿವಂತಿಗೆಯ ಸೋಗಿನಲ್ಲಿ ಸಲ್ಲದ ನುಡಿಮುತ್ತಗಳನ್ನು ನುದುರಿಸುತ್ತಾ ಬೆಡಗಿನಿಂದ ಬಾಳುತ್ತಾನೆ. ಮಾನ, ಮರ್ಯಾದೆ, ಗುಣ, ಅಂತಸ್ತು, ಗೌರವ ಎಂಬ ಹೆಸರಿನಲ್ಲಿ. ನಿನ್ನ ಮಾತಿಗೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ ತಾಯಿ. ಒಟ್ಟಿನಲ್ಲಿ ಈ ಸಂಬಂಧ ನಮಗೆ ಬೇಡ. ಬರ್ತೀವಿ. ದೇಸಾಯ್ರೆ, ಅಪ್ಪಾಜಿ, ಅಮ್ಮ, ಏನಾಯ್ತು ಅಪ್ಪಾಜಿ? ಏನಾಯ್ತು? ಅತ್ತಿಗೆ, ಒಂದ್ ಲೋಟ ನೀರು. ಕೆಟ್ಟು ಹೋಯ್ತು ಗೀತಾ, ಈ ಮನೆ ಭವಿಷ್ಯ ಕೆಟ್ಟು ಹೋಯ್ತು. ಯಾವುದು ಮನೆ ಬೆಳಗುವ ಮಂಗಳ ದೀಪವಾಗಲಿ ಅಂತ ತಿಳಿದಿದ್ನು, ಅದು ಸ್ಮಶಾನ ದೀಪವಾಗೋಯ್ತು ಗೀತಾ, ಸ್ಮಶಾನ ದೀಪವಾಗೋಯ್ತು. ಆಗಬೇಡಿ, ನಿನ್ನನ್ನ ರಾಜೀವಪ್ಪನ ಮನೆ ಸೊಸೆಯನ್ನಾಗಿ ಮಾಡಿದ್ದು ನನ್ನ ಕಾರ್ಯಕ್ಷೇತ್ರಕ್ಕೆ ಅನುಕೂಲವಾಯಿತು. ರಾಜೀವ, DSP ರಾಜೀವ, ನಿಷ್ಠಾವಂತ ಪೊಲೀಸ್ ಅಧಿಕಾರಿ ರಾಜೀವ. ನೀನು ಡ್ಯೂಟಿ ಮೇಲಿದ್ದಾಗ OC ಏಜೆಂಟ್ ಆಗಿದ್ದ ನನ್ನನ್ನ ಎಷ್ಟೊಂದು ಗೋಗರೆದ್ರು ಕೇಳದೆ ಜೈಲಿಗೆ ತಳ್ಳಿ ನನ್ನ ಸಂಸಾರವನ್ನ ಮಣ್ಣು ಪಾಲು ಮಾಡಿದ್ದು ಮಾರ್ತಿಲ್ಲ ಈ ಮಾರುವೇಷದ ಸದ್ಯದ ರುದ್ರೇಗೌಡ. ನಾನು ಜೈಲಿನಿಂದ ಬರೋದ್ರೊಳಗಾಗಿ ನನ್ನ ಹೆಂಡತಿ ಇನ್ನೊಬ್ಬರ ಪಾಲು. ಈಗ ಆ ಜಾಣಿಯ ಜಾರತನದಲ್ಲಿ ಹುಟ್ಟಿದ ಮಗಳು ನಾಗವೇಣಿ ನಿನ್ನ ಮಗನ ಪಾಲು. ಹೆಸರಿಗೆ ನಿನ್ನ ಸೊಸೆ, ಸರಸಕ್ಕೆ ನನ್ನ ಕಿಸೆ. ನಿನ್ನ ಮನೆಯಲ್ಲಿರುವ ಕೆಂಪು ವಜ್ರ ನನ್ನ ಕೈ ಸೇರುವವರೆಗೆ ನನ್ನ ಮಂತ್ರ, ತಂತ್ರ, ಯಂತ್ರ. ಇದೇನು ಒಬ್ರೇ ನಿಂತು ನಗ್ತಾ ಇದೆಯಲ್ಲ? ನಗದೆ ಏನು ಮಾಡ್ಲಿ, ಫೋನ್ ಮಾಡಿದ ತಕ್ಷಣ ಹಸಿಯುತ್ತಿದ್ದ ನನಗೆ ಹಬ್ಬದ ಊಟ ಉಣಿಸಲು ಬಂದಿಯಲ್ಲ, ಹಾಗಾಗಿ ಉಕ್ಕೆ ಹರಿಯಿತು ನಗೆಯ ಬುಗ್ಗೆ, ಆನಂದದ ಚಿಲುಮೆ. ರುದ್ರೇಶ್, ಮಸಣದಂತಿರುವ ಆ ಮನೆಯ ಸೊಸೆಯಾಗಿ, ಗಿರೀಶನ ಹೆಂಡತಿಯಾಗಿ. ನಾಗವೇಣಿ, ಕಾರ್ಯ ಕೈಗೂಡಬೇಕಿದ್ರೆ ಎಲ್ಲ ಕಷ್ಟಗಳಿಗೂ ಎದೆಗೊಡಲೇಬೇಕು. ಆ ದಿನ ಬೇಗ ಬರಲಿದೆ ನನ್ನ ನಾಗವೇಣಿ. ನಮಸ್ಕಾರ ಸಾರು, ಇವ್ರು ನಿಮ್ ಹೆಂಡ್ತಿ ಏನ್ರಿ? ಶಟಪ್ ಯಾಕೆ ಬಡದ್ರಿ ನನ್ನ? ಅವ್ರು ನಿಮ್ ಗಂಡ ಅಂತ ಕೇಳಿದ್ದು ತಪ್ಪ, ಗಂಡ ಅಲ್ದಿದ್ರೆ ಹೊಚ್ಚ ಬಾಯಿ. ಹ್ಞೂನ್ರಿ. ಅವಳದ್ದಲ್ವೋ ನಿಂದು? ಹ್ಞೂನ್ರಿ. ಯಾರು ನೀನು? ಯಾರಲ್ಲೇ? ಬಹಳ ಡೇಂಜರ್ ರೀ ನೀವು. ಬಾಯಿ ಮುಚ್ಕೊಂತೀರಿ, ಮತ್ ಯಾರ್ಲೇ ನೀನು ಕೇಳಕತ್ತೀರಿ. ನಾನು ಮಶಾನ, ಅರ್ಥಾತ್ ಹುಗುಡ. ಯಾವೂರು ನಿಂದು? ಹುಡುಗೋಲ್ರಿ. ಹೆಸರು? ಚೀರು ಅಂತ್ರಿ. ನಮ್ ತಂದೆ ತಾಯಿಯರು ಚಿರಂತಂತೆ ಅಂತ ಇಟ್ರಿ. ಮುಂದದು ಶಾರ್ಟ್ ಕಟ್ ಆಗಿ ಚೀರು ಅಂತ ಆಯ್ತ್ರಿ. ಈ ಊರಿಗೆ ನೀನು ಹೊಸಬನೇನು? ಹ್ಞೂನ್ರಿ. ಇಲ್ಲಿ ಆಪ್ಸತ್ರಿ ಒಳಗೆ ಒಬ್ಬ ಹುಗುಡ ಬೇಕಾಗಿತ್ರಿ, ಅದಕ್ಕೆ ಬಂದಿದ್ದೆ. ಅಲ್ಲಿ ದಡ್ ನನ್ ಮಕ್ಕಳಿಗೆ ನಾ ಹೇಳಿ ತಿಳಿಲಿಲ್ರಿ, ನನಗೆ ಅವ್ರಂದದ್ದು ಅರ್ಥ ಆಗ್ಲಿಲ್ಲ. ಹಿಂಗಾಗಿ ಎಲ್ಲ ಹೊಸಲೇದ್ ಹೋತ್ರಿ. ನಿನ್ನಷ್ಟು ಜಾಣ್ರಿ ಇರ್ಬೇಕಲ್ಲ ಅವರು. ಎಲ್ಲಿವರೆಗೆ ಸ್ಕೂಲ್ ಕಲ್ತಿದೀಯಾ? ಬಾಳ ಏನಿಲ್ರಿ, 3 ಸಲ ಕುಂತು 3ನೇ ಕ್ಲಾಸ್ ಒಳಗೆ ಫೇಲ್ ಆಗಿನ್ರಿ. ವೆರಿ ಗುಡ್.
ತುಂಬಾ ವಯಸ್ಸು ನೀನು. ಬೇಷಾತ್ರಿ, ನೀವೊಬ್ರೇ ನನ್ನ ವೈಜು ಅಂತ ಅಂದೋರು. ಏಯ್, ಏನೋ ಇದು ನಿನ್ನ ಬಾಯಿ. ನನ್ನ ಬಾಯಿ ಏರೋಪ್ಲೇನ್ ಇದ್ದಂಗ್ರಿ. ಸ್ಪೀಡಲ್ಲಿ ಹೋಗುವಾಗ ಒಂದೊಂದು ಅಕ್ಷರ ಜಿಗಿದು ಹೊಕ್ಕೈತಿ, ನೆನಪಾಗಿ ಮತ್ತು ಕೂಡ್ಸ್ಕೊತೀನ್ರಿ. ನಾನು ಬರ್ತೀನಿ ರುದ್ರೇಶ್. ನಿಲ್ರಿ, ಅದ್ಯಾಂಗ್ ಹೋಗ್ತೀರಿ? ನನಗೆ ಯಾಕೆ ಬಡದ್ರಿ ಮೊದ್ಲು ಹೇಳ್ರಿ. ಈ ಚೀರು ಒಮ್ಮೆ ಚೀರ್ದ ಅಂದ್ರೆ ನೀವು ಗಾಬರಿಯಾಗಿ ಬೀರ್ ಕುಡಿತೀರಿ. ಯಾಕೆ ಇನ್ನೊಂದ್ ಬೇಕಾ? ಕೊಟ್ರೆ ಬಾಳ ಚಲೋ, ಅದಕ್ಕ ಮತ್ ನಿಮ್ಮನ್ ತದಕಿದ್ರಿ. ಆ ಅಯ್ಯಯ್ಯ, ಜೋರಿಲ್ ಹೊಡಿಬ್ಯಾಡ್ರಿ, ಪ್ರೀತಿಲಿ ಮನಗನ ಕೆನ್ನಿಗೆ ಹೊಡೆದಂಗ್ ಹೊಡಿರಿ. ಹಿಂಗೆ ಪ್ರೀತಿಲಿ ಮೆತ್ತಿಗೆ ತಲೆ ಹೊಟ್ಟೆ. ಕಂಡೆ, ನಾನಿಂದು ಹೊಸ ಸಂಶೋಧನೆಯೊಂದನ್ನು ಕಂಡೆ. ಇವರಿಗೆ ಹೊಡೆದ್ರೆ ಇವರಿಗೆ ಸಿಟ್ಟು ಬರುತ್ತೆ. ಇವರು ನಿಮ್ ಹೆಂಡತಿ ಏನ್ರಿ? ಇವಂದು ಅತಿ ಆಯ್ತು. ನಾಗವೇಣಿ, ನಡಿ ಹೋಗೋಣ. ಟಾಟಾ ಟಾಟಾ. ಏನ್ ಜನರಿ ಇವ್ರು? ಮೈ ಮ್ಯಾಗ ಎತ್ತರ ಆಯ್ತಾ ಇಲ್ಲ, ಗೂಳಿಗ್ ಹಾದಂಗ ಆಯ್ತಾರ. ಸಕ್ಕು ಮೈಯಾಗಿನ ಸೊಕ್ಕು ಮಾಡ್ತತಿ. ಅಯ್ಯಪ್ಪ, ನೀವಾ? ಏನ್ರಿ ನೀವು? ನಾವು ಒಂಥರ ಮೂಡ್ನೊಳಗ್ ನಿಂತಾಗ ಮಿಲಿಟರಿ ಟ್ಯಾಂಕ್ ಬಂದು ಬಾಂಬ್ ಹಾಕಿದಂಗ್ ಮಾಡಿದಲ್ರಿ. ಓ, ನೀವು ದವಾಖಾನೆ? ಹೌದು, ನಾನೇ. ಯಾಕೆ ಇಲ್ಲಿ ನಿಂತೀರಿ? ಅದು ಅದು ಅಲ್ಲಿ ಹೋದ್ರಲ್ರಿ ಆ ಲೇಜಿಡು, ನನ್ ಕೆನ್ನೆಗೆ ಹೊಡೆದ್ರಿ. ಅದನ್ನೇ ಇನ್ನೂ ಸುಧಾರಿಸ್ಕೊಳಕ್ ಹತ್ತೀರಿ ಅಂತ ಕಾಣ್ತತಿ. ಆಗ್ಲಾಗ್ಲಿ. ಆಗ್ಲೇನ್ರಿ? ಕರೆ ಕರೆ ಹಾಕಿರಾ? ಏನು? ನನ್ ಮದ್ವೆ ಹಾಕಿರಾ? ಮದುವೆ? ನಾನು ನಿನ್ನ ಮದುವೆ? ರಸ್ತೆದಾಗ ಮದುವೆ? ಮೊದ್ಲು ಇಲ್ಲಿ ಆಗಲ್ರಿ, ಆಮ್ಯಾಕಿಂದ ಮನೇಲಿ ಮಾಡೋಣ್ರಿ. ಏನಂದ್ರಿ? ಕೊಡ್ಲೇನೋದ್ ಗೆಡ್ಡಿ ಕತ್ತಂಗ್ ಮೊಳ್ಳ ಹಳೆ ಮೊಳ್ಳ. ನಿಲ್ರಿ ನಿಲ್ರಿ, ಫಂಟ್ರಲ್ರಿ. ನನ್ನ ಕಂಡ್ರಿ ಯಾಕೆ ಎಲ್ರು ಹಿಂಗಂತಾರ? ಏನಾದ್ರೂ ನನ್ನ ಪ್ರಯತ್ನ ಬಿಡಂಗಿಲ್ಲ. ತೇರು ಸಿಂಗ್ ಏರ್ದಂಗ ನಾನು ಒಂದಲ್ಲ ಒಂದಿನ ಏರವನೇ, ಒಂದು ಹೆಣ್ಣು ಕೈ ಹಿಡಿಯವನೇ. ಅಮ್ಮ, ಅಪ್ಪ, ನಾನು ಮಾಡಬಾರದ ಪಾಪ ಮಾಡಿ ಅಣ್ಣನಿಗೆ ಮುಖ ತೋರಿಸೋಕಾಗದೆ ಈ ವಿಷ ಕುಡಿದು ಜಗದ ಜನರ ಕಣ್ಣಿಂದ ಮರೆಯಾಗ್ತೀನಿ. ಮರಳು ಮಾತಿಗೆ ಬಲಿಯಾಗಿ ನನ್ನ ಜೀವನದ ದಾರಿಯಲ್ಲಿ ನಾನೇ ಮುಗ್ಗುರಿಸಿ ಬಿದ್ದು ಬಿಟ್ಟೆ. ಅಮ್ಮ, ಮುಗ್ಗುರಿಸಿ ಬಿದ್ದು ಬಿಟ್ಟೆ. ಯವ್ವನದ ಮಬ್ಬು ಗತ್ತಲೆಗೆ ಮಾಯೆಗೆ ಸಿಲುಕಿ ಶೀಲವನ್ನು ಕಳೆದುಕೊಂಡು ಕಾಮದ ಕರಾಳ ಛಾಯೆ ಧರಿಸಿ ಬಂದ ಭೂತಕ್ಕೆ ಬಲಿಯಾಗಿ ಹೋದೆ. ಅಮ್ಮ, ಬಲಿಯಾಗಿ ಹೋದೆ. ಮುಗಿಯಿತು. ಇಂದಿಗೆ ನನ್ನ ಅಣ್ಣನ ಋಣಾನುಬಂಧ ಮುಗಿದು ಹೋಯಿತು. ಅಣ್ಣ, ಅಣ್ಣ, ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು. ನಿಲ್ಲಿಸು. ವಿಷ ಕುಡಿದು ಆತ್ಮಹತ್ಯೆಯ ಘೋರ ಪಾಪಕ್ಕೆ ಗುರಿಯಾಗಬೇಡ. ಧೈರ್ಯದಿಂದ ಬದುಕು, ಧೈರ್ಯದಿಂದ ಬದುಕು. ನಾನು ಬದುಕಬೇಕೆ? ಬದುಕಬೇಕೆ? ಬೇಡ ಸುಮಾ, ಬದುಕಬೇಡ. ಯಾರಿಗಾಗಿ ಬದುಕುಡು? ಏತಕ್ಕಾಗಿ ಬದುಕುಡು? ಮಾನ ಹೋದ ಬಳಿಕ ಪ್ರಾಣವಿದ್ದೇನು ಫಲ? ನಿನಗೀಗ ಇರುವುದೊಂದೇ ದಾರಿ, ಆತ್ಮಹತ್ಯ. ಮುಂದಾಗು, ವಿಷ ನುಂಗಿ ಹಸು ನೀಗು. ನಿಜ, ನನಗಿರೋದೊಂದೇ ದಾರಿ, ಆತ್ಮಹತ್ಯೆ. ನಾನ್ ಸಾಯ್ಬೇಕು. ಬೇಡ ಸುಮ, ನಿನಗಾಗಿ ಬದುಕದಿದ್ದರೂ ನಿನ್ನ ಗರ್ಭದಲ್ಲಿರುವ ಶಿಶುವಿಗಾಗಿ ಆದರೂ ಬದುಕು. ಶಿಶು ಹತ್ಯೆ, ಆತ್ಮಹತ್ಯೆ ಈ ಎರಡೂ ಪಾಪಕ್ಕೆ ಗುರಿಯಾಗಬೇಡ ಸುಮ. ಅಯ್ಯೋ, ಹಾಗಾದ್ರೆ ನಾನೀಗೇನು ಮಾಡ್ಬೇಕು? ಬದುಕಿ ನನ್ನ ಅಣ್ಣನಿಗೆ ಈ ಮುಖ ಹೇಗೆ ತೋರಿಸ್ಲಿ? ಅವನು ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಏನಂತ ಉತ್ತರ ಕೊಡ್ಲಿ? ಮುಖ ತೋರಿಸಲೇಬೇಕು ಸುಮ, ನಿಜ ಸಂಗತಿಯನ್ನು ತಿಳಿಸಲೇಬೇಕು. ನಿನ್ನಣ್ಣ ನಿನ್ನನ್ನು ಪ್ರಾಣಕ್ಕಿಂತಲೂ ಅಧಿಕವಾಗಿ ಜೋಪಾನ ಮಾಡಿಲ್ಲವೇ? ಹೌದು, ನನ್ನಣ್ಣ ನನಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆನ ಮರೆಸ್ಬಿಟ್ಟು ತಾನೇ ತಾಯಿ ತಂದೆಯ ಸ್ಥಾನದಲ್ಲಿ ನಿಂತು ಸಾಕಿದ್ದ. ಇಲ್ಲ, ನಾನು ಅವನಿಗೆ ದ್ರೋಹ ಮಾಡೋದಿಲ್ಲ. ಹೊಚ್ಚೆ, ಎಂತಹ ವಿಚಾರ ನಿನ್ನದು? ಗಂಡನಿಲ್ಲದೆ ಪಿಂಡ ಪಡೆದನೆಂದು ಯಾವ ಬಾಯಿಂದ ಹೇಳುವೆ? ನಿನ್ನಣ್ಣ ಮಾನವಂತ, ಗುಣವಂತ. ಅಂಥವನ ಮುಂದೆ ನಿಜ ರೋಹಿದರೆ ಅವನ ಹೃದಯಕ್ಕೆ ಎಂತ ಆಘಾತವಾಗುವುದು ಬಲ್ಲೆಯ? ಸುಮಾ, ಸಾಯಲು ಮುಂದಾಗು. ಹೌದು, ನಾನ್ ಸಾಯ್ಬೇಕು, ನಾನ್ ಸಾಯ್ಲೇಬೇಕು. ಬೇಡ ಸುಮ, ನೀನು ಬದುಕಲೇಬೇಕು, ನೀನು ಬದುಕಲೇಬೇಕು. ಬದುಕಬೇಕೆ? ಇಲ್ಲ, ಸಾಯಲೇಬೇಕು. ಇಲ್ಲ, ಸಾಯಲೇಬೇಕು. ಬದುಕಬೇಕು,
ಸಾಯಲೇಬೇಕು, ಬದುಕಬೇಕು, ಸಾಯಲೇಬೇಕು. ಬದುಕಬೇಕು. ಅಯ್ಯೋ ಇಲ್ಲ, ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಸಾಯ್ಬೇಕು, ನಾನು ವಿಷ ಕುಡಿಲೇಬೇಕು, ವಿಷ ಕುಡಿಲೇಬೇಕು. ಸುಮಾ 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 ಏನದ ಕೈಯಲ್ಲಿ? ಬಿಡಣ್ಣ, ಹ? ವಿಷದ ಬಾಟ್ಲಿ. ಬಿಡಣ್ಣ. ಇದೇನು ತಂಗಿ, ನೀನೇಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಘೋರ ಪಾಪಕ್ಕೆ ಮನ ಮಾಡಿದೆ? ಅಂತ ಆಪತ್ತಾಳು ನಿನಗೆ ಬಂದಿರದೇನಮ್ಮ? ಅಣ್ಣ, ನನ್ನನ್ನ ಕ್ಷಮಿಸಿಬಿಡಣ್ಣ, ನನ್ನನ್ನ ಕ್ಷಮಿಸಿಬಿಡು. ನಾನ್ ನಿನಗ್ ಮುಖ ತೋರಿಸ್ತಾರೆ, ನಾನ್ ನಿನಗ್ ಮುಖ ತೋರಿಸ್ತಾರೆ. ನಾನ್ ಬದುಕಿರ್ಬಾರ್ದಣ್ಣ, ನಿನ್ನ ತಂಗಿ ಅನ್ನಿಸ್ಕೊಂಡು ನಾನ್ ನಿನ್ನ ಬದುಕಿರ್ಬಾರ್ದಣ್ಣ. ಯಾಕಮ್ಮ? ಯಾಕೆ ಅಂದ್ರೆ ನನ್ನಿಂದ ನಿನಗೇನಾದ್ರೂ ತೊಂದರೆ ಆಯ್ತೇನಮ್ಮ? ಅಯ್ಯಯ್ಯೋ, ಹೇಳು ಸುಮ್ಮ. ಇಲ್ಲಣ್ಣ, ನನ್ನ ಪಾಲಿಗೆ ದೇವರಣ್ಣ ನೀನು, ದೇವರು. ತಂದೆ ತಾಯಿಯರಿಲ್ಲದಿದ್ದರು ಅದೇ ಮಮತೆ ತೋರಿ ಆ ಪವಿತ್ರ ಸ್ಥಾನ ತುಂಬಿದವನು ನೀನು. ನಿನ್ನಂತಹ ನೀತಿವಂತನ ಮುಖಕ್ಕೆ ಮಸಿ ಬಳಿಯುವಂತಹ ಹೇಯ ಕೃತ್ಯ ನನ್ನಿಂದ ನಡೆದು ಹೋಗಿದೆ ಅಣ್ಣ. ಅಂದಾಗ ನಾನು ಹೇಗೆ ಬದುಕಿರ್ಲಿ ಹೇಳಣ್ಣ? ಬದುಕಿ ನಿನಗೆ ನೋವನ್ನುಂಟು ಮಾಡ್ಲೆ? ಹೇಳಣ್ಣ, ಹೇಳು. ತಂಗಿ, ನಾನು ಬರುವುದು 1 ನಿಮಿಷ ತಡವಾಗಿದ್ರೆ ಎಷ್ಟೊಂದು ಅನಾಹುತವಾಗುತ್ತಿತ್ತು. ಮುಂದೆ ಬಣ್ಣ ಕಟ್ಟಿ ಬೊಗಳುವ ಈ ಸಮಾಜದ ಎದುರು ನಾನು ಬದುಕಿ ಉಳಿಯಲು ಸಾಧ್ಯವಿತ್ತೆ? ಸುಮ, ಯಾಕಮ್ಮ? ಅಂದು ಅಮ್ಮ ಸಾಯುವಾಗ ಕೊಟ್ಟ ಮಾತು ನಿನಗೆ ತಿಳಿಯದೇ ಹೋಯ್ತೇನಮ್ಮ? ತಿಳಿದಿದೆ ಅಣ್ಣ. ಅಮ್ಮ, ನೀನು ತಂಗಿಯ ಚಿಂತೆ ಬಿಟ್ಟುಬಿಡಮ್ಮ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅವಳನ್ನ ಜೋಪಾನ ಮಾಡಿ ಅವಳನ್ನ ಚೆನ್ನಾಗಿ ಬಾಳಿಸ್ತೀನಿ ಅಂತ ಹೇಳಿದೆಯಲ್ಲ, ಆ ಮಾತು ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆದ್ರೆ ಏನಿನ್ನ ಹತಭಾಗ್ಯ ತಂಗಿ ಅದನ್ನ ಪೂರೈಸಲು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವೇ ಇಲ್ಲ. ಸುಮಾ, ಯಾಕಮ್ಮ ಹೀಗೆ ಚಡಪಡಿಸುತ್ತಿರುವೆ? ಹುಲಿಯ ಕೈಗೆ ಸಿಕ್ಕ ಹರಿಣದಂತೆ, ಸುಡುವ ಬೆಂಕಿಯಲ್ಲಿ ಬಿದ್ದ ಹಕ್ಕಿಯಂತೆ ಅದೇಕಮ್ಮ ನಡುಗುತ್ತಿರುವೆ. ಹೋಗಲಿ, ನೀನು ತಿಳಿದೋ ತಿಳಿಯದೆಯೋ ಮಾಡಿರುವ ಪಾಪವಾದ್ರೂ ಯಾವುದಮ್ಮ? ಅಣ್ಣ, ನಾನು ಮಾಡಿರುವ ಪಾಪ ನಿನ್ನ ತಂಗಿಯಾಗಿ ಅದನ್ನು ಹೇಗೆ ಬಾಯ್ಬಿಟ್ಟು ಹೇಳಣ್ಣ? ನಾನು ಸಾಧ್ಯವಿಲ್ಲ, ಸಾಧ್ಯವಿಲ್ಲಪ್ಪ. ಹಾಗಿದ್ರೆ ಒಂದು ಕೆಲಸ ಮಾಡಮ್ಮ, ನೀನು ಕುಡಿಯಬೇಕಿದ್ದ ವಿಷಾನ ನನ್ನ ಬಾಯಿಗೆ ಮೊದಲು ಹಾಕು, ಅಣ್ಣ. ಆಮೇಲೆ ನೀನು ತೆಗೆದುಕೋ. ಇಬ್ರು ಬಾಯಿ ಮುಚ್ಚಿ ಹೋಗಲಿ. ನಿಂತೆ ಏಕೆ? ಲಾಲಿಸಿ ಪಾಲಿಸಿದ ನಿನ್ನ ಅಣ್ಣನಿಗೆ ನಿನ್ನ ಕೈಯಾರೆ ನೀನೇ ಕುಡಿಸಮ್ಮ ವಿಷಾನ. ಅಣ್ಣ, ಪಾಪ ಮಾಡಿದವಳು ನಾನು, ಅನುಭವಿಸಬೇಕಾದವಳು ನಾನೇ ತಾನೆ. ಸುಮಾ, ಹೇಳದಿದ್ದರೆ ನನ್ನ ಆಣೆ. ಅಣ್ಣ, ಹಾಗೊಂದು ವೇಳೆ ಹೇಳಲೇಬಾರದೆಂಬ ಸಂಕಲ್ಪ ನಿನ್ನದಾದ್ರೆ ಈ ಘಳಿಗೆಯಿಂದ ನಿನ್ನ ಅಣ್ಣ ನಿನ್ನ ಪಾಲಿಗೆ ಸತ್ತು ಹೋದನೆ ತಿಳಿ. ಅಣ್ಣ, ಹೇಳಮ್ಮ. ಹೀಗೆಲ್ಲ ಮಾತಾಡ್ಬೇಡ ಅಣ್ಣ. ಹೇಳ್ತೀನಣ್ಣ. ಹೇಳಮ್ಮ. ಅಣ್ಣ, ಸುಮಾ, ಅದು ಹೇಳಮ್ಮ. ಅಯ್ಯೋ, ಅಳ್ಬೇಡಮ್ಮ. ಅದೇನು ಅಂತ ಬಾಯ್ಬಿಟ್ಟು ಹೇಳಮ್ಮ. ನನ್ನ ಕಂಠ ಬಂಧಿಸ್ತಾ ಇದೆ ಅಣ್ಣ, ಬಂಧಿಸ್ತಾ ಇದೆ. ಹೇಳಮ್ಮ. ಹೇಗೆ ಹೇಳಣ್ಣ? ಅಲ್ಲಮ್ಮ, ನನ್ನ ಎದುರು ಹೇಳ್ದೆ ಇನ್ಯಾರ ಹತ್ರ ಹೇಳ್ತಮ್ಮ ನೀನು? ಅಣ್ಣ, ಅದು ಅಯ್ಯೋ, ಹೇಳಮ್ಮ. ಆಗ್ತಿಲ್ಲ ಅಣ್ಣ, ನನ್ನಿಂದ ಹೇಳಕ್ ಆಗ್ತಿಲ್ಲ. ನೋಡಮ್ಮ, ಹಠ ಹಿಡಿಯಬೇಡ. ನನ್ನ ಕ್ಷಮಿಸ್ಬೇಡ ಅಣ್ಣ. ಇಲ್ಲಮ್ಮ, ನೀನ್ ಏನು ಅಂತ ಅದನ್ನ ಹೇಳಲೇಬೇಕು ಈಗ. ಅಣ್ಣ, ನೀನು ಅಣ್ಣ, ನಾನೀಗ ಗರ್ಭಿಣಿ ಅಣ್ಣ, ಗರ್ಭಿಣಿ. ಸುಮಾ!